ನಾವು 14 ಕ್ಷೇತ್ರನೂ ಗೆಲ್ತೀವಿ ಅನ್ನುವಂತಹ ಭರವಸೆ ವಿಶ್ವಾಸದೊಂದಿಗೆ ನಾವು ನಾಳೆ ಮತದಾನಕ್ಕೆ ಸಿದ್ಧರಾಗಿರೋದು. ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ 7ನೇ ತಾರೀಕು ಎಲ್ಲರೂ ನಮ್ಮ ಪರ ಮತ ಚಲಾಯಿಸ್ತಾರೆ ಎನ್ನುವ ನಂಬಿಕೆಯೊಂದಿಗೆ ನಾವು ಕೆಲಸ ಮಾಡ್ತೇವೆ. ಮಹಿಳೆಯರಿಗೆ 3 ವಿಧಾನದ್ದು ಸ್ವಲ್ಪ ಸಮಯ ತಗೋತೀನಿ, ನೀವು ಮನ್ನಿಸ್ಬೇಕು ನನ್ನ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮಹಿಳೆಯರ ಸಶಕ್ತೀಕರಣ ಕಳೆದ 10 ವರ್ಷಗಳಲ್ಲಿ ಆದಂತೆ ಈ ಹಿಂದೆ ಎಂದೂ ಆಗಿರಲಿಲ್ಲ. ಮಹಿಳೆಯರಿಗೆ ಮೊದಲನೇದಾಗಿ ಬೇಕಿದ್ದಂತಹ ಮೂಲಭೂತ ಸೌಕರ್ಯ, ಶೌಚಾಲಯದ ವ್ಯವಸ್ಥೆ ಬಗ್ಗೆ ಕಳೆದ 65 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿರಲಿಲ್ಲ. ಮೋದಿಯವರು ಬರಬೇಕಾಗಿತ್ತು 2014ರಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಮಾಡೋದಕ್ಕೆ, ಅತ್ಯಂತ ಮೂಲಭೂತವಾದ ವ್ಯವಸ್ಥೆಯನ್ನ ಮಾಡೋದಕ್ಕೆ. ಇದು ಸಾಮಾಜಿಕವಾಗಿ ಹೆಣ್ಮಕ್ಳ ಗೌರವವನ್ನು ಹೆಚ್ಚಿಸಿದೆ ಮತ್ತು ಸಾಮಾಜಿಕವಾಗಿ ಹೆಣ್ಮಕ್ಳಿಗೆ ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿಂದ ಪ್ರಾರಂಭ ಮಾಡಿದ್ರೆ PM ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹ ಮನೆಗಳು, ಎಲ್ಲ ಮನೆಗೆ ವಿದ್ಯುತ್ ಶಕ್ತಿಯ ಸಂಪರ್ಕ ಇರಬೇಕು ಅನ್ನುವಂತಹ ಅವರ ಸಂಕಲ್ಪ ಮತ್ತು ಅವರ ವಿಷನ್ ಅದು ಕಾರ್ಯಗತವಾಗಿದೆ. ಎಲ್ಲ ಮನೆಗೂ ನಲ್ಲಿ ನೀರಿನ ಮೂಲಕ ಕುಡಿಯುವ ನೀರಿನ ಸಂಪರ್ಕ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಈ ಸೌದೆ ಒಲೆಯ ಹಬೆಯಲ್ಲಿ ಬೇಯ್ತಾ ಇದ್ದಂತಹ ಮಹಿಳೆಯರಿಗೆ ಉಜ್ವಲ ಮೂಲಕ ಕೊಟ್ಟಿರುವಂತಹ ಯೋಜನೆ, ಹೀಗೆ ಇವೆಲ್ಲವೂ ಸಾಮಾಜಿಕವಾಗಿ ಮಹಿಳೆಯನ್ನ ಗಟ್ಟಿಗೊಳಿಸಿದೆ. ಆರ್ಥಿಕವಾಗಿ ತೆಗೆದುಕೊಳ್ಳೋದಾಗಿದ್ದರೆ ಹಿಂದೆ ಎಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತನ್ನೇ ಇವತ್ತು ಸ್ಮರಿಸ್ಕೋಬೇಕಾಗತ್ತೆ. 100 ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೆ 85 ರೂಪಾಯಿ ಮಧ್ಯವರ್ತಿಗಳು ತಿಂದು ಹೋಗ್ತಾರಲ್ಲ, 15 ರೂಪಾಯಿ ಮಾತ್ರ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಲ್ಲ ಅಂತ ಅವರು ಕಳವಳವನ್ನು ವ್ಯಕ್ತ ಮಾಡಿದ್ದನ್ನ ಸರಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ಜನ್ಧನ್ ಮೂಲಕ ಪ್ರತಿಯೊಬ್ಬರಿಗೂ, ಭಾರತದ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಕೌಂಟ್ ವಿತೌಟ್ ಎನಿ ಬ್ಯಾಲೆನ್ಸ್, 0 ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ನ ಕೊಡೋದ್ರ ಮೂಲಕ ಇವತ್ತು ಯಾವ ಯೋಜನೆಗಳನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಬೊಬ್ಬೆ ಹೊಡಿತಾ ಇದೆಯೋ ಆ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಜನ್ಧನ್ ಅಕೌಂಟ್ ಇಲ್ಲದೆ ಇದ್ರೆ ಹೇಗೆ ಮಾಡ್ತಾ ಇದ್ರು, ಹೇಗೆ ಹೆಣ್ಮಕ್ಳಿಗೆ ಹಣವನ್ನು ತಲುಪಿಸ್ತಾ ಇದ್ರು. ಹಾಗೆ ಅದು ಜನ್ಧನ್ ಇರಬಹುದು, ಮುದ್ರಾ ಇರಬಹುದು, ವಿಶ್ವಕರ್ಮ ಯೋಜನೆ ಇರಬಹುದು, ಮಹಿಳೆಯರನ್ನ ಆತ್ಮನಿರ್ಭರವಾಗಿ ಇರೋದಕ್ಕೆ ಮತ್ತು ಮಹಿಳೆಯರನ್ನ ಸ್ವಾವಲಂಬಿ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನ, ಆರ್ಥಿಕ ಯೋಜನೆಗಳನ್ನ ಮುಖ್ಯವಾಗಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ. ಇನ್ನು ರಾಜಕೀಯವಾಗಿ ಯೋಚನೆ ಮಾಡೋದಾಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 75 ವರ್ಷ ಕಾಯ್ಬೇಕಾಗಿತ್ತು ಹೆಣ್ಮಕ್ಳು 33% ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಸ್ಥಾನಗಳನ್ನ ಮೀಸಲಾತಿಯನ್ನು ಪಡೆಯೋದಕ್ಕೆ. ಅದು ಸಾಧ್ಯವಾಗಿರೋದು ನರೇಂದ್ರ ಮೋದಿ ಅವರ ಒಂದು ಕೆಲಸ ವೈಖರಿಯಿಂದ. ಹೀಗೆ ಸವಿವರವಾಗಿ ನಾನು ನಿಮ್ಗೆ ಸಂಜೆವರೆಗೂ ಹೇಳಬಲ್ಲೆ ಏನೇನು ಮಾಡಿದ್ದಾರೆ. ನಾರಿ ಶಕ್ತಿ ಅನ್ನೋದಕ್ಕೆ ಅತಿ ಹೆಚ್ಚಿನ ಗೌರವವನ್ನು ಕೊಟ್ಟಿರೋದು ನರೇಂದ್ರ ಮೋದಿ ಅಂತ ಅಂದ್ಕೋತೀನಿ. ಮತ್ತು ಹೆಣ್ಮಕ್ಳು ಅದಕ್ಕೆ ಖಂಡಿತ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆಯನ್ನು ನಮ್ಗೆ. ಹೌದು, ಮೋದಿಗೆ ಗ್ಯಾರಂಟಿ ಇದೆ. ಅಂದ್ರೆ ಎಲ್ಲರ ಅಭಿವೃದ್ಧಿ, ಯಾವುದೋ ಒಂದು ವರ್ಗ, ಒಂದು ಜನಾಂಗ ಆಗಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ, ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ. ಭಾರತ ಅಭಿವೃದ್ಧ ರಾಷ್ಟ್ರ. ಮಹಿಳೆಯರಿಗೋಸ್ಕರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿರಿ. ಒಂದು ಕಡೆ ಮಹಿಳೆಯರನ್ನ ಅತ್ಯಾಚಾರ ಮತ್ತು ಮಣಿಪುರದಿಂದ ಹಿಡಿದು ಕರ್ನಾಟಕದವರೆಗೂ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯವನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಸಮರ್ಪಕವಾಗಿ ಮಾಡಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿ ನಾನು ವಿವರಿಸ್ತೀನಿ. ನೀವು ಕೇಳಿದ್ದೀರಿ, ಉತ್ತರ ಪ್ರದೇಶ ರಾಜ್ಯಗಳಲ್ಲೂ ಕೂಡ ಸರ್ ನೀವು ಕೇಳಿದ್ದೀರಿ. ಉತ್ತರ ಹೇಳೋಬಿಡಿ ಸರ್, ಉತ್ತರ ಹೇಳ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನೇಹಾ ಹಿರೇಮಠರ ಪ್ರಕರಣಕ್ಕೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸ್ಟೇಟ್ ನೋಡ್ಕೋಬೇಕಾಗಿರೋದು ಕಾನೂನು ಸುವ್ಯವಸ್ಥೆಯನ್ನ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ನಡೆದ್ರೆ ಮುಖ್ಯಮಂತ್ರಿಗಳು ಏನ್ ಬಂದು ಹೇಳ್ತಾರೆ, ಇದು 2 ಉದ್ಯಮಿಗಳ ನಡುವಿನ ವ್ಯಾಜ್ಯ, ಇದು ಭಯೋತ್ಪಾದನೆ ಅಲ್ಲ ಅಂತಾರೆ. ಆಮೇಲೆ ಏನಾಗುತ್ತೆ, NIA ಇನ್ವೆಸ್ಟಿಗೇಷನ್ ಮಾಡಿದಾಗ ಇಬ್ಬರು ನಮ್ಮ ಶಿವಮೊಗ್ಗದಲ್ಲಿ ಟ್ರೈನ್ ಆಗಿ ಸೆಲ್ಫ್ ರಾಡಿಕಲೈಸ್ ಆಗಿ ಬಾಂಬ್ ತಯಾರಿಸೋದು ಹೇಗೆ ಅಂತ ಕಲ್ತ್ಕೊಂಡು ಆ ಬಾಂಬ್ ತಯಾರಿಸೋದಕ್ಕೆ ಅವರು ದೇಶಾದ್ಯಂತ ಓಡಾಡಿದ್ದಾರೆ. ತಮಿಳ್ನಾಡಲ್ಲಿ ಹೋಗಿ 3 ತಿಂಗಳು ಇದ್ದಿದ್ದಾರೆ. ಯಾಕೆ ತಮಿಳ್ನಾಡಿಗೆ ಹೋದ್ರು? ಯಾಕೆ ಅಂದ್ರೆ ಅಲ್ಲಿ ಸರ್ಕಾರ DMK ಇದೆ, ಇಂಡಿಯಾ ಅಲೈನ್ಸ್ ಸರ್ಕಾರ ಇದೆ. ತದನಂತರದಲ್ಲಿ ಅವ್ರು ಸಿಕ್ಕು ಬೀಳೋದು ಎಲ್ಲಿ?
ಕೋಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಯಾರ ಸರ್ಕಾರ ಇದೆ? ಮಮತಾ ಬ್ಯಾನರ್ಜಿ ಸರ್ಕಾರ ಇದೆ. ಈ ಮೃದು ಧೋರಣೆ ಇದೆಯಲ್ಲ ಒಂದು ಜನಾಂಗದ ಬಗ್ಗೆ, ಈ ಮೃದು ಧೋರಣೆಯ ಕಾರಣ ಇವತ್ತು ಯಾರ್ಯಾರು ಅಪರಾಧ ಮನಸ್ಥಿತಿ ಇದೆಯೋ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಒಂದು ಧೈರ್ಯ ಬಂದಿದೆ. ಈ ಸರ್ಕಾರ ನಮಗೇನು ಶಿಕ್ಷೆ ಕೊಡೋದಿಲ್ಲ, ಈ ಸರ್ಕಾರ ನಮ್ಮನ್ನು ಹಿಡಿಯೋದಿಲ್ಲ, ಯಾವ ರೀತಿ ಅಪರಾಧವನ್ನ ಬೇಕಾದರೂ ನಾವು ಮಾಡಬಹುದು ಅನ್ನುವಂತಹ ಧೈರ್ಯ ಬಂದಿದೆ. ಇತ್ತೀಚೆಗೆ ಇಲ್ಲಿ ಅಸೆಂಬ್ಲಿ ನಡೀತಾ ಇದ್ದವಾಗ ಆ ಹೆಣ್ಮಗಳ ಮೇಲೆ ನಡೆದಿದ್ದೇನು, ದಲಿತರ ಹೆಣ್ಮಗಳ ಮೇಲೆ ಬೆಳಗಾವಿ ಅಸೆಂಬ್ಲಿ ನಡೀತಾ ಇರುವಾಗ ಇಷ್ಟು ದಿವಸ ಕಣ್ಮುಚ್ಕೊಂಡು ಸರ್ಕಾರ ಕೂತಿತ್ತು, ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರಂತೆ. ಯಾವತ್ತು ನಡೆದಿದ್ದು? ನೇಹಾ ಹಿರೇಮಠಕೊರೆ ಮತ್ತೆ ಕೊಲೆ ನಡೆದಿದೆಯಲ್ಲಿ ಸರ್, ಕ್ಯಾಂಪಸ್ ಅಲ್ಲಿ ನಡೆದಿದೆ. ಕ್ಯಾಂಪಸ್ ಅಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನೆಲ್ಲಿರುತ್ತೆ? ಓದೋಕ್ ಹೋಗೋದು ಹೇಗೆ ಹೆಣ್ಮಕ್ಳು? ಕಾನೂನು ಸುವ್ಯವಸ್ಥೆ ಇವತ್ತು ಸಂಪೂರ್ಣ ಹದಗೆಟ್ಟಿದೆ. ಅದಕ್ಕೆ ತಲೆ ತಗ್ಗಿಸಬೇಕಾಗಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಇಡೀ ಮಂತ್ರಿಮಂಡಲ, ಮತ್ತು ಅವರು ಉತ್ತರಗಳನ್ನ ಹೇಳಬೇಕು. ಯಾಕೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಅವರು ಉತ್ತರವನ್ನ ಹೇಳಬೇಕು. ಕರ್ನಾಟಕ ಒಂದೇ ಅಲ್ಲ ಮೇಡಮ್, ಎಲ್ಲ ಸರ್, ನಾನು ಇಲ್ಲಿ ಬಂದಿರೋದು ಬೆಳಗಾವಿ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ. ಅವ್ರವ್ರ ರಾಜ್ಯ ಅವ್ರವ್ರು ನೋಡ್ಕೋತಾರೆ. ಕೇಂದ್ರ ಸರ್ಕಾರ ತನ್ನ ಕಾನೂನು ಸುವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕೆ ಇರಲ್ಲ ಸರ್, ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.